ತಿಳ್ಕೊಂಡಿದ್ದಾನೆ. ಹೋಗ್ತಾಗ ನಾವು ಈಗ ಇಲ್ಲಿಂದ ಬಂದ್ವಲ್ಲ, ಹಿಂಗೆ ಬಂದಿದ್ದು ಬಂದು ಸ್ವಲ್ಪ ಇಷ್ಟು ದೂರ ಬಂದ್ರೆ ನೋಡ್ರಿ ಅಟ್ಯಾಕ್ ಮಾಡಿ ನೋಡಿ ಪೂರ್ತಿ ಕಾಲೇ ಇದು ಎಲ್ಲ ಹೆಜ್ಜೆ ಎಲ್ಲ ನೋಡಿ ಸರ್. ಇಲ್ಲಿ ನೀರು ಕುಡಿಯೋಕೆ ಜಾಗ ಇಲ್ಲ. ಇಲ್ಲಿ ಇಳಿಯಕ್ಕೆ ನೀರು ಕುಡಿಯೋಕೆ ಇಲ್ಲಿ ಬರೀ ಸರ್ ಇಲ್ಲಿಂದ ಅಲ್ಲಿಗೆ ಹೋಗಿದೀವಿ, ಆ ಗಾಡಿ ಇಲ್ಲಿ ಬಿದ್ದಿತ್ತು ನಮ್ಗೆ. ಅವರಿಗೆ ಈ ತರ ಇನ್ಸಿಡೆಂಟ್ ಇದೆ ಫಸ್ಟ್ ಅಲ್ಲ? ಹ್ಞೂ ಸರ್. ಇಲ್ಲಿ ನಾವು ಟ್ರ್ಯಾಕ್ಟರ್ ಓಡಾಡ್ತೀವಲ್ಲ ಸರ್. ಸರ್ ಇನ್ನೊಂದು ಏನಂತಂದ್ರೆ ಈ ಪ್ಲೇಸ್ ಅಲ್ಲಿ ಇದು ಭದ್ರನಾಲಯದಲ್ಲಿ ಎಲ್ಲಿ ಇಳಿಯಕ್ಕೆ ಜಾಗ ಇಲ್ಲ. ಮೊನ್ನೆ ಹಂಗಾಗಿ ಇಳಿದು ಜೀವ ಕೊಟ್ಬಿಟ್ಟಿದ್ದಾರೆ ಇಬ್ಬಳರು. ಮೂವರು ಇದ್ರು, ಅದ್ರಾಗ ಇಬ್ಬಳಿಗೆ ಉಳಿಸಿದ್ದಾರೆ. ನಮ್ಮೂರ ಹುಡುಗ ಒಬ್ಬನಿಗೆ ಉಳಿಸಿದಾನೆ, ಇನ್ನೊಬ್ಬನಿಗೆ ಇಳಿಯಕ್ಕೆ ಆಗಿಲ್ಲ, ಹೋಗೇ ಬಿಟ್ಟ. ಇಬ್ಬಳರು ಜೀವ ಸಮೇತ ಉಳ್ಕೊಂಡ್ರು, ಒಬ್ರು ಹೋಗ್ಬಿಡ್ತು. ಈಗ ಇನ್ನೊಂದು ದಿವಸ ಅಲ್ಲಿ ಇಬ್ಬಳರು ಹೋಗ್ಬಿಟ್ರು. ಇಲ್ಲಿ ಕೆಳಗಡೆ ಇನ್ನೊಂದು ಕೆರೆ ನಾಲ ಐತಲ್ಲ, ಇದನ್ನ ನಾಲ ಅಂತ ಇದೆ ಕೆಳಗಡೆ. ಅಲ್ಲಿ ಈಗ ನೀವು ಇದ್ರೇನು ಈಗ 11 ಗಂಟೆ 12 ಗಂಟೆ ಲೆವೆಲಿಂದ ಸುಮಾರು ಸಾಯಂಕಾಲ 6 ಗಂಟೆವರೆಗೂ ಪೂರ್ತಿ ಕಾಲುವಲ್ಲೂ ಸಣ್ಣ ಮಕ್ಕಳು ಹೆಣ್ಮಕ್ಳು ಪೂರ್ತಿ ಕಾಲ ಫುಲ್ ಸರ್. ಅಲ್ಲಿ ಹೊರಗಡೆ ಜನ ಬರ್ತಾರೆ. ಈಗ ಅಪ್ಪಿತಪ್ಪಿ ಯಾರು ಹುಡುಗರು ಅಲ್ಲೇ ಅಲ್ಲಿ ಇದ್ರೆ ಈಗ ಎಲ್ಲ ತೋಟಗಳು ಅಲ್ಲ, ಹಂಗಾಗಿ ಯಾರಾದ್ರೂ ಜೀವ ಎಲ್ಲರದ್ದು ಜೀವ ಒಂದೇನೆ. कुत्ते का मामला बता वो हमें क्या करती हैं तो गोशा काटती ना सुबह का खुद तो कुत्ते मारते हैं ज्यादा, वो टेम्पो भागने जाती है हमें कुछ नहीं करते बने ಕಡು ಅದು ಟೈಮ್ ಎಷ್ಟು ಬರುತ್ತದೆ? 1 ವರ್ಷ ಇಲ್ಲ 2 ವರ್ಷದೊಳಗೆ ಅದು ಸ್ಯಾಂಕ್ಷನ್ ಆಗ್ತದೆ. ಇವರು ಅದನ್ನ ಬಿಟ್ಟು ಏನ್ ಮಾಡಿದ್ರು, ಅದನ್ನ ಮಾಡ್ಲಿಲ್ಲ ಇವರು. ನಮ್ಮ ಪರ್ಮಿಷನ್ ಕೇಳಿಲ್ಲ, ಹೋಗಿ ಅಲ್ಲೇನ್ ಮಾಡಿದ್ರು, ಕಸ ಡಂಪ್ ಮಾಡಿದ್ರು. ಹೋಗಿ ಎಷ್ಟಾದ್ರೂ ಮಾಡಿದ್ದಾರೆ, ನಿಮ್ಮೂರಲ್ಲಿ 3 ಜಾಗದಲ್ಲಿ ಮಾಡಿದ್ದಾರೆ, 3 ದಿಕ್ಕಿಗಿದಾವು. ಇಲ್ಲೂ ಮಾಡಿದ್ದಾರೆ, ರೋಡ್ ಸೈಡ್ ಅಲ್ಲೂ ಮಾಡಿದ್ದಾರೆ. तुम्हें बच्चे ಗಾಡಿ ಚಲಾ ವಲಯಾಧಿಕಾರಿಗಳು ಶ್ರೀಮತಿ ಉಷಾ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ನಮಗೆ ಬೆಳಗ್ಗೆ ಫೋನ್ ಬರ್ತದೆ, ದೂರವಾಣಿ ಕರೆ ಮುಖಾಂತರ, ಈ ಥರ ಹಿಂಗಾಗಿದೆ ಇನ್ಸಿಡೆಂಟ್ ಅಂತಂದು. ನಾವು ಕೂಡಲೇ ಸ್ಥಳ ಪರಿಶೀಲನೆ ಮಾಡಿ ನೋಡಿದಾಗ ಅದು ಸತ್ಯತೆ ಕಂಡು ಬಂದಿದೆ. ಚಿರತೆ ಇರೋದು, ಅದಕ್ಕೆ ಹೆಜ್ಜೆ ಗುರುತು ಕಂಡು ಬಂದಿದೆ. ಮತ್ತು ಇವರಿಗೆ ದಾಳಿ ಆಗಿರ್ತಕ್ಕಂಥ ವ್ಯಕ್ತಿಯವರು ಅವ್ರನ್ನೂ ಅಣ್ಣರನ್ನ ಮಾತಾಡಿಸಿ ಅವ್ರ ಆರೋಗ್ಯ ವಿಚಾರಿಸಿದ್ದೀವಿ. ದೇವ್ರ ದಯೆಯಿಂದ ಏನೂ ಆಗಿಲ್ಲ. ನಾವೀಗ ಕುಂಬಿಂಗ್ ಬಿಟ್ ಮಾಡ್ತೀವಿ ನೆಕ್ಸ್ಟು. ಆಮೇಲೆ ಪಟಾಕಿ ಹೊಡೆದು ಅದನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ. ಮತ್ತು ಬೋನ್ ಇಡತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಬೈ ಚಾನ್ಸ್ ಇದೇನಾದ್ರು ಆಗಲಿಲ್ಲಪ್ಪ ಅಂದರೆ ನಮ್ಮ ಮೇಡಮ್ ಅವರು DCF ಸಾಹೇಬ್ರಿಗೆ ಮಾತಾಡಿ ಮುಂದೆ ಶಾರ್ಟ್ ಫುಟರು ಅಂತರ ಕರೆದು ಇಡೀ ವ್ಯವಸ್ಥೆನ ನಾವು ಮಾಡ್ತೀವಿ. ಈಗ ಸದ್ಯ ನಾವು ಇವತ್ತಿನ ದಿನ ಏನು ಮಾಡ್ತೀವಿ, ಕುಂಬಿಂಗ್ ಬಿಟ್ ಮಾಡ್ತೀವಿ. ನಾವು ರಾತ್ರಿ ನೀರು ಕಟ್ಟಿ ಬಂದಿದ್ವಿ. ಬೆಳಗ್ಗೆ ನಮಾಜಿ ಮಾಡ್ಕೊಂಡು 6:10ಕ್ಕೆ ತೋಟಕ್ಕೆ ಹೋಗೋಕಾರ ದಾರಿಯಾಗಿ ಮರಿ ನೀರು ಕುಡಿದು ಚಾನಲಿಂದ ನೀರು ಕುಡಿದು ಮೇಲೆ ಬರ್ತಾ ಇತ್ತು. ಚಿರತೆ ಮರಿ ಬರ್ತಾ ಇತ್ತು. ನಾವು ಚಿರತೆ ಮರಿ ಅಂತ ಅದೇನು ನಾವು ಇದು ಮಾಡಿಲ್ಲ, ಯಾವುದೋ ನೀರು ನಾಯಿ ಅಂತ ಸುಮ್ಮನೆ ಹೋಗ್ತಿದ್ವಿ. ಅದು ಚಿರತೆ ಪಕ್ಕದ ತೋಟದಾಗಿಂದ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ವಿ. ಆಮೇಲಿಂದ ನಾವು ಬಿದ್ವಿ, ಅದು ವಾಪಸ್ ಹೋದ್ಮೇಲೆ ಮತ್ತೆ ತಿರುಗಿ ನೋಡಿದರೆ ಮರಿ ದಾರಿಯಾಗೆ ಹೋಗ್ತಿತ್ತು. ಅಷ್ಟು ನೋಡಿ ನಾವು ಎದುರಿ ವಾಪಸ್ ಮತ್ತೆ ತೋಟಕ್ಕೆ ಹೋಗಿದ್ವಿ. ಎಷ್ಟು ಮರಿ ಇದ್ವು ಸರ್? ಅದು ನಾವು ಒಂದು ನೋಡಿದ್ವಿ, ಇನ್ನೊಂದು ಅಲ್ಲೇ ಇತ್ತು. ಅದು ಅಷ್ಟು ನಾವು ಕಾಣಲಿಲ್ಲ. ಅದು ಮರಿ ನೋಡಿ ಮತ್ತೆ ನಮ್ಮ ಮೇಲೆ ಏನಾರು ಅಟ್ಯಾಕ್ ಮಾಡ್ಬೋದು ಅಂತ ನಾವು ತಿರ್ಗಾ ತೋಟಕ್ಕೆ ವಾಪಸ್ ಹೋದ್ವಿ, ದಾರಿಯಾಗಿದ್ವಿ ಅಂತ. ನೀವು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಯಾವ್ದಾದ್ರು ನಾವು ಇನ್ಫಾರ್ಮ್ ಮಾಡಿದ್ದೀವಿ. ಈಗ ಚನ್ನಗಿರಿಗೆ ಇದಾರಂತೆ ನಮಗೆ ಕಾಲ್ ಮಾಡಿದ್ರು, ಬರ್ತಿದ್ದೀನಿ ನಾನು, 1.25 ಗಂಟೆಗೆ ಬರ್ತೀನಿ ಅಲ್ಲಿಗೆ ಅಂತ ಹೇಳಿದ್ದಾರೆ. ಅದೇ ಜಾಗದಲ್ಲಿ ಈ ಮೊದಲೇನಾದ್ರು ಚಿರತೆ ಏನಾದ್ರು ನೋಡಿ? ಯಾವಾಗಲೂ ಕಂಡಿಲ್ಲ. ಹೋದ ವರ್ಷ ಏನೋ ತಿರ್ಗಾಡಿದ ಜನ ಹೇಳ್ತಿದ್ರು, ಈ ವರ್ಷ ಎಲ್ಲೂ ತಿರ್ಗಾಡಿದ್ ನೋಡಿಲ್ಲ. ಸಡನ್ ಆಗಿ ಬೆಳಿಗ್ಗೆ ಅಟ್ಯಾಕ್ ಮಾಡಿದ್ದೆ. ಎಲ್ಲೆಲ್ಲಿ ಚಿರತೆ ಅಟ್ಯಾಕ್ ಮಾಡಿದ್ದೆ ಅಂತ ಸ್ವಲ್ಪ ತೋರಿಸಿ ಸರ್. ನಿಮಗೆ ಅಟ್ಯಾಕ್ ಮಾಡಿದೆ? ನಮಗೆ ಅಟ್ಯಾಕ್ ಮಾಡಿಲ್ಲ, ನಮಗೆ ಬಿದ್ದು ಗಾಯ ಆಗಿದ್ದಾವೆ. ನಮ್ಮ ತಮ್ಮರಿಗೆ ಎಲ್ಲೆಲ್ಲಾಗಿದೆ ತೋರಿಸಿ ಸರ್ ಸ್ವಲ್ಪ. ನೋಡಿ, ಈ ಜಾಗದಲ್ಲಿ ಚಿರತೆ
ಒಂದು ಅಟ್ಯಾಕನ್ನು ಮಾಡಿರ್ತಕ್ಕಂಥದ್ದು. ಇವರು ಅದೃಷ್ಟವಶಾತ್ ಇವರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಂದರೆ ಆ ಸಂದರ್ಭದಲ್ಲಿ ಇವರು ಕೂಗಿಕೊಂಡಿದ್ದರಿಂದ ಆ ಚಿರತೆ ಅಲ್ಲಿಂದ ಓಡೋಗಿದೆ. ತನ್ನ 2 ಮರಿಗಳೊಂದಿಗೆ ನೀರು ಕುಡಿಯಲು ಭದ್ರಾ ಒಂದು ಚಾನಲಿಗೆ ಬಂದಿರತಕ್ಕಂಥ ಚಿರತೆ ಆ ಸಂದರ್ಭದಲ್ಲಿ ಇವ್ರ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಇನ್ನು ಅರಣ್ಯ ಅಧಿಕಾರಿಗಳಿಗೆ ಇವರು ಸುದ್ದಿಯನ್ನು ಮುಟ್ಟಿಸಿರ್ತಕ್ಕಂಥದ್ದು. ಚನ್ನಗಿರಿಯಲ್ಲಿದ್ದೀವಿ, ಇನ್ನು ಬರ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಜನನಿಬಿಡ ಪ್ರದೇಶ ಅದು, ಇವರು ಇರ್ತಕ್ಕಂಥ ಏನು ಚಿರತೆ ಏನು ನೋಡಿದ್ದಾರೆ ಜನನಿಬಿಡ ಪ್ರದೇಶ ಅದು. ಆ ಜಾಗದಲ್ಲಿ ಸಾಕಷ್ಟು ಹೊಲ ಗದ್ದೆಗಳು ತೋಟಗಳು ಇರ್ತಕ್ಕಂಥದ್ದು, ರೈತರು ಓಡಾಡ್ತಾರೆ. ಮತ್ತು ಚಾನಲಿಗೆ ಈಜಾಡಲು ಸಾಕಷ್ಟು ಮಕ್ಕಳು ಸಣ್ಣ ಸಣ್ಣ ಹುಡುಗರೆಲ್ಲ ಆ ಜಾಗದಲ್ಲಿ ಹೋಗುವಂಥದ್ದು. ಇನ್ನು ಬೆಳಗಿನ ಜಾವ ರೈತರು ತಮ್ಮ ಪ್ರತಿನಿತ್ಯದ ಒಂದು ಕಾರ್ಯಗಳಿಗೆ ಕೆಲಸ ಕಾರ್ಯಗಳಿಗೆ ಅದೇ ಒಂದು ರಸ್ತೆಯಿಂದ ಓಡಾಡುವಂಥದ್ದು. ಆ ಜಾಗದಲ್ಲಿ ಇಂತಹ ಒಂದು ಅಟ್ಯಾಕ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಸದ್ಯ ಒಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಒಂದು ಬೋನನ್ನು ಇಟ್ಟು ಅಥವಾ ಏನಾದರೂ ಅದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು, ಇಲ್ಲವಾದಲ್ಲಿ ಬೇರೆ ಒಂದು ಪ್ರಾಣಾಪಾಯ ಆಗುವ ಸಾಧ್ಯತೆಗಳಿವೆ. ನೋಡಿ, ಇವರು ಬೆಳಗಿನ ಜಾವ ತೋಟಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಆಘಾತಕಾರಿ ಘಟನೆ ನಡೆದಿರ್ತಕ್ಕಂಥದ್ದು. ಇವರು ಆಘಾತದಿಂದ ಇನ್ನೂ ಹೊರಬಂದಿಲ್ಲ. ಸದ್ಯ ಒಂದು ಜೀವ ಉಳಿದಿದೆ ಅಂತಲೇ ಹೇಳ್ಬೋದು. ಸರ್, ತಮ್ಮ ಹೆಸರು ಸರ್? ಹೆಸರು ಮುಸೈಬ್ ಅಹಮದ್ ಖಾನ್, ಮಸೂದ್ ಅಹಮದ್ ಖಾನ್. ನೋಡಿ, ಇದು ಕೆರೆಬಿಳಚಿಯಲ್ಲಿ ಈಗ ಸದ್ಯ ಪ್ರಥಮ ಚಿಕಿತ್ಸೆಯನ್ನು ಈ ಆಸ್ಪತ್ರೆಯಲ್ಲಿ ಅಂದರೆ ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು. ಇನ್ನು ಬೆಳಗಿನ ಜಾವ ಈ ಒಂದು ಘಟನೆ ಸಂಭವಿಸಿದೆ. ಆದರೂ ಇಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇದ್ರ ಬಗ್ಗೆ ಸಾಕಷ್ಟು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕು. ಯಾಕಂದರೆ ಜನನಿಬಿಡ ಪ್ರದೇಶ ಆಗಿರತಕ್ಕಂಥದ್ದು. ಅಂದರೆ ಒಂದು ಗ್ರಾಮದ ಪಕ್ಕದಲ್ಲೇ ಇರತಕ್ಕಂಥ ಒಂದು ಭದ್ರಾ ನಾಲೆ ಏನಿದೆ, ಆ ನಾಲೆಯಲ್ಲಿ ಆ ಒಂದು ಘಟನೆ ಆಗಿರ್ತದೆ. ನಾಲೆ ಹತ್ತಿರ ನೀರು ಕುಡಿಯಲು ಬಂದಿರತಕ್ಕಂಥದ್ದು. ಆಮೇಲೆ ಈ ಮರಿಗಳು ಇರತಕ್ಕಂಥ ಚಿರತೆ ಏನಿದೆ, ತಾಯಿ ಚಿರತೆ ಯಾವಾಗಲೂ ಬಹಳಷ್ಟು ಅಪಾಯಕಾರಿಯಾಗಿರುತ್ತದು. ಯಾಕಂದರೆ ತನ್ನ ಮರಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಅದು ಯಾವ ಹಂತಕ್ಕೆ ಬೇಕಾದರೂ ಹೋಗ್ಬೋದು. ಇವರು ಏನು ಇವತ್ತು ಉಳಿದಿರ್ತಕ್ಕಂಥದ್ದು ನಿಜವಾಗ್ಲೂ ಒಂದು ವಿಸ್ಮಯಕಾರಿ ಅಂತಲೇ ಹೇಳ್ಬೋದು, ಜೀವ ಉಳಿದಿರ್ತಕ್ಕಂಥದ್ದು. ಹಾಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ.